ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೀಗ ಎಲ್ಲಿಗೆ ಹೊರಟಿದ್ದಾವೆ ಗೊತ್ತುಂಟಾ? ಒಂದು ಮದುವೆ ಉಂಟು, ಹಾಗೆ ಮದುವೆಗೆ ಅಂತ ಹೊರಟದ್ದು ನಾವು. ಆದರೆ ಪ್ರಾಪ್ತಿ ನೋಡಿ ಫಸ್ಟ್ ತಿಂತಾ ಇದ್ದಾಳೆ, ಸಮ ತಿಂತಾ ಇದ್ದಾಳೆ. ನೀನು ನಮ್ಮ ಮಾಡಿದ್ದು ಕಚಂಬರ್ ಮತ್ತು ಊಟ ಸಾಕೊಂಡಿರ್ತದೆ. ಹಾಗೆ ಫೋಟೋಗಿಂತ ನನಗೆ ಪ್ರಿಯಾರಿಟಿ ಇದೆ ಊಟ. ಈಗ ಸ್ವಲ್ಪ ನಿಮಗೆ ಬೇಕಾದ ಬಳೆ ಉಂಟಲ್ಲಿ ಅಂತ. ಯಾವ ಕಲರ್? ನೋಡು. ಓಕೆ, ಬೇಗ ತಿನ್ನು, ಆಮೇಲೆ ಮದುವೆಗೆ ಹೋಗುವ. ಇದು ನಿನ್ನೆ ನಾವು ಪಲಕಾಯಿ ಮೇಳದಿಂದ ತಗೊಂಡದ್ದು. ಹಾಗೀಗ ನಾವು ಹೌದು, ಮದುವೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಇಲ್ಲೇ ಊಟ ಮಾಡೋದು. ಚೆಂದ ಕಾಣ್ತಿದ್ದಾನೆ ಗೈಸ್, ಕಮೆಂಟ್ ಮಾಡಿ. ನಾನು ಯಾಕೆ ಊಟ ಮಾಡಿದೆ ಅಂದರೆ ನನ್ನ ಅಕ್ಕಂದು ಹೊರಡುವಾಗ ಅಷ್ಟೊತ್ತಾಯ್ತು ಗೈಸ್. ನನಗೆ ಕಾದು ಸಾಕಾಯ್ತು. ಫಸ್ಟ್ ನಾನು ಅವಳನ್ನು ಹೊರಡಿಸಿದ್ದು ಗೈಸ್, ಅದಕ್ಕೆ ಇಲ್ಲ, ಅವಳಕ್ಕಿಂತ ಮುಂಚೆ ಒಂದು ಸೀರೆ ಉಟ್ಟಿದ್ಲು, ಅದರೊಳಗೆ ಸರಿಯಾಗಲಿಲ್ಲ ಅಂತೆ. ಮದುವೆಯಲ್ಲಿ ಎಲ್ಲರಿಗೆ ಇದೆಂತ ಪೊಟ್ಟು ಸಾರಿ ಅಂತ ಹೇಳ್ತಾರಂತೆ. ಹೌದು ಗೈಸ್, ಇದು ನನ್ನ ಅಮ್ಮನ ಸೀರೆ, ಅದಕ್ಕೆ ನನ್ನ ಬ್ಲೌಸ್ ಹಾಕಿ ಹೊರಟದು ಮದುವೆಗೆ. ಇನ್ನು ಮದುವೆಗೆ ಹೋಗಿ ಬಂದು ಬ್ಲಾಗ್ ಮಾಡ್ತೇವೆ. ಇಲ್ಲಿ ಬ್ಲಾಗ್ ಮಾಡಿದರೆ ಅಲ್ಲಿ ಬ್ಲಾಗ್ ಮಾಡೋದಿಲ್ಲ ಗೈಸ್, ನಾವು ಬೋರ್ ಆಗ್ತದೆ ಅದಕ್ಕೆ. ಆದರೆ ಬ್ಲಾಗ್ ಮಾಡ್ತಾರೆ, ಇಲ್ಲದಿಲ್ಲ. ಆಯ್ತು ಗೈಸ್, ಬಾಯ್. ಇಜ್ಜಿ ದಾದ ಬಾಬು ಅಪ್ಪ ರೀಲ್ ನೋಡ್ತಿದ್ದಾರೆ ಗೈಸ್. ನೋಡಿ, ಈಗ ಇಲ್ಲೇ ಉಂಟು ಕೇಸರಿ ಶಾಪ್. ಅದೇ ಅಪ್ಪ ಕರ್ತಾನೆ ಅದಿಪ್ಪ ಬನ್ ನಿಕ್ಕಿಜ್ಜಿ ಐಸ್ ಕ್ರೀಮ್ ಮಾತಾ. ನಾವೀಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಒಂದು ಗ್ರೇವಿ ಟ್ರೈ ಮಾಡ್ತಿದ್ದಾವೆ. ಚಂದ ಆದರೆ ನೋಡುವ, ಚಂದ ಆಗೋದಿತ್ತು ನೋಡುವ ಗೈಸ್. ನಾವು ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಮೂರು ಕೂಡ ಒಟ್ಟಿಗೆ ಮಾಡ್ತಿದ್ದೇವೆ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳಿಕೊಡ್ತೇನೆ. ನೀರಿಗೆ ಇದು 3 ಇಂಗ್ರೀಡಿಯೆಂಟ್ ಹಾಕಬೇಕು. ಗರಗರ ಮೆಣಸು, ಕಾಯಿ ಮೆಣಸು ಮತ್ತು ಟೊಮೆಟೊ ಹಾಕಿ ನೀರಲ್ಲಿ ಹಾಕಿ ಕುದಿಸಬೇಕು, ಬೇಯಿಸಬೇಕು. ಮ್ಯಾಜಿಸ್ಟಿಕ್ಕನ್ನು ನೀರಿಗೆ ಹಾಕಬಾರ್ದು ಬೇಡ. ಶೀರಲ್ಲಿ ಎಂತ ಕಡ್ಡಿ ಕಟ್ಟಾಗ್ತದೆ. ಅದು ಕಟ್ಟಾಯ್ತು. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಸಾಮಾನುಗಳನ್ನು. ಸೊ ಫಸ್ಟಿಗೆ ಮೊಸರನ್ನು ಹಾಕಿಕೊಳ್ಳಿ. ಅಂದರೆ 1 ಕಪ್ ಆಗುವಷ್ಟು ಇರ್ಬೋದು. 1 ಕಪ್ಪಲ್ಲ, 1-2 ಸ್ಪೂನ್ ಇರ್ಬೋದು ಅಷ್ಟೇ. ಸೊ ಆಮೇಲೆ ಒಂದು ಸ್ವಲ್ಪ ಅರಶಿನ. ಇದು ನಮ್ಮ ಮನೆಯಲ್ಲೇ ಮಾಡಿದಂತಹ ಅರಶಿನ, ಬೆಳೆದಂಥ ಅರಶಿನ, ಮಾಡಿದ್ದಲ್ಲ. ಇನ್ನೊಂದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಹಾಕಬೇಕು. ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಫ್ರೆಂಡ್ಸ್, ಆಗ ಕೆಂಪು ಕಲರ್ ಬರ್ತದೆ. ಇದು ಹೇಗಿದ್ರು ಖಾರ ಇಲ್ಲ, ಬಟ್ ಅದು ಹಾಗಂತೇಳಿ ಜಾಸ್ತಿ ಹಾಕ್ಬಾರ್ದು. ಸೊ ನೆಕ್ಸ್ಟ್ ನಾವಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತೇವೆ. ಗರಂ ಮಸಾಲ ನಾವು ಇದು ಗರಂ ಮಸಾಲ ಒಂದು ನಮ್ಮ ಮನೇಲಿ ನಾವು ಮಾಡಲಿಲ್ಲ. ಅವತ್ತು ನನ್ನಮ್ಮ ಮಾಡ್ತಿದ್ರು, ಚಂದ ಆಗ್ತಿತ್ತು. ಅದು ಪಲಾವಿಗೆಲ್ಲ ಮಾಡ್ತಿದ್ರಮ್ಮ. ಈಗ ಅಮ್ಮನಿಗೆ ಸಹ ಉದಾಸೀನ ಆಗ್ತದೆ, ಪುರ್ಸೋದಿಲ್ಲ. ಹೌದು, ಪುರ್ಸೋದಿಲ್ಲ. ಮತ್ತು ಕೊತ್ತಂಬರಿ ಮೆಂತೆ ಜೀರಿಗೆ ಹುಳಿ ಒಟ್ಟಿಗೆ ಉಂಟು. ಇದಷ್ಟು ಸಾಕು, ಸ್ವಲ್ಪ ಪರಿಮಳ ಉಂಟು. ಸ್ವಲ್ಪ ಉಪ್ಪು, ಇಷ್ಟ ಹಾಕಿ ಸಾಕು. ಸೊ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಡಬ್ಬರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ಚಿಕನ್ ಮಸಾಲ ಹಾಕಬೇಕು. ಆದರೆ ನಮ್ಮ ಮನೆಯಲ್ಲಿ ಚಿಕನ್ ಮಸಾಲೆ ಇಲ್ಲ, ಅದಕ್ಕೆ ನಾವು ಪನ್ನೀರ್ ಮಸಾಲೆ ಹಾಕ್ತಿದ್ದೇವೆ. ಫ್ರಿಜ್ಜಲ್ಲಿ ಉಂಟು, ಅದು ಬೇಡ ಅದು ನಮ್ಮಮ್ಮಂದು ಕದ್ರೆ ಅದು ಸರಿ ಹೋಗಿಲ್ಲ. ಸ್ವಲ್ಪ ಚಿಕನ್ ಮಸಾಲೆ ಹಾಕಿ, ಚಿಕನ್ ಮಸಾಲೆ ಇಲ್ಲದ್ರೆ ಪನ್ನೀರ್ ಮಸಾಲೆ ಹಾಕಿ ನಮ್ಮಾಗಿ ಕಷ್ಟ ಅಷ್ಟೇ. ವಿಷ ಆಗಿರ್ಬೋದು. ನೆಕ್ಸ್ಟ್ ಸ್ವಲ್ಪ ವಿನೆಗರ್ ಹಾಕಿ. ನನಗೆ ಗೊತ್ತಿಲ್ಲ ಗೈಸ್, ಇದು ನಾವು ತಿಂದು ಬದುಕಿದ್ರೆ ಬ್ಲಾಗ್ ಅಪ್ಲೋಡ್ ಆಗ್ತದೆ, ಗೊತ್ತುಂಟ ನಿಮಗೆ? ಅಷ್ಟು ಮಸಾಲೆ ಹಾಕಿದ್ದೇವೆ. ಮಣ್ಣು ತಿನ್ಪುನಾಡೆ ಮಸಾಣ ತಿನ್ಪುನಿ.
ಇನ್ನೂ ಸಹ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಉಂಟು ಗೈಸ್, ಆಗಿದೆ ಅಂತ ಅನ್ಕೊಳ್ಬೇಡಿ ನೀವು. 2 ಸ್ಪೂನ್ ಹಾಕು. ಕಾಜುಲೆ ಇಜ್ಜಿ ನಮ್ಮ ಮನೆಯಲ್ಲಿ ಬಪ್ಪಲ ಬಬ್ಲಿ ಲೇಪುನ ಮಿಕ್ಸ್ ಟೆಕ್ಸ್ಚರಿಗೆ ಒಂದು ಸ್ಪೆಷಲ್ ಪೇಸ್ಟ್ ಮಾಡಲಿಕ್ಕುಂಟು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿ, ಸ್ವಲ್ಪ ಟೆಕ್ಸ್ಚರ್ ಜಾಸ್ತಿ ಬಂದಿದೆ, ಮಸಾಲೆ ಸಾಕು. ಸ್ವಲ್ಪ ಹಾಕೋಣ, ಎಲ್ಲ ಹಾಕುವ, ಇನ್ನು ಸ್ವಲ್ಪ ಹಾಕುವ, ಸಾಕು. ಅವ್ರು ಸ್ವಲ್ಪ ಹಾಕಿ, ನಾವು ಸ್ವಲ್ಪ ಜಾಸ್ತಿ ಮಂಡೆ ವೆಚ್ಚ ಆಗ್ತಾ ಉಂಟು. ನನಗೆ ಬೇಡ ಅಡಿಗೆ, ಇಷ್ಟೆಲ್ಲ ಮಾಡಬೇಕು ಅಂತ ಇರ್ತಿದ್ರೆ ನಾನು ಅಡಿಗೆ ಮಾಡ್ತಿರ್ಲಿಲ್ಲ, ಕಬಾಬ್ ಮಾಡ್ತಿದ್ದೆ. ಇದೊಂದು ಪೇಸ್ಟ್ ಆಯ್ತಾ ಗೈಸ್. ಈ ಪೇಸ್ಟಿಗೆ ಮಾಡಲಿಕ್ಕೆ ಸ್ವಲ್ಪ ಫ್ರೈ ಮಾಡಿದ ತೆಂಗಿನಕಾಯಿ ಹಾಕಿ, ಮತ್ತು ಸ್ವಲ್ಪ ಬಾದಾಮ್ ಹಾಕಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಬೇಕು. ಸ್ವಲ್ಪ ಗೋಡಂಬಿ ಹಾಕಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಆಗ ನಾನು ಬೇಲಿಕ್ಕೆ ಇಟ್ಟಿದ್ದೆಲ್ಲ ಇದನ್ನು ಸಹ ಇದಕ್ಕೆ ಹಾಕಿದ್ರೆ ಆಯ್ತು. ಈಗ ಹಾಕಿ ಎಲ್ಲವನ್ನು ಮಿಕ್ಸರಿ ಓಡಿಸಿ ಒಂದು ಪೇಸ್ಟ್ ಮಾಡಿ, ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಒಂದು ರನ್ ಓಡಿಸಿದ್ರೆ ಆಯಿತು. ಮಿಕ್ಸಿಯಲ್ಲಿ ಓಡಿಸಿ ಆದಮೇಲೆ ಈ ಥರ ಆಯಿತು. ಎಂತ ಅಂದರೆ ಇನ್ನೂ ಸಣ್ಣ ಮಾಡಲಿಕ್ಕೆ, ಅಂದರೆ ಇನ್ನೂ ಸ್ಮೂತ್ ಆಗ್ತದೆ ಅಂತ ಇದ್ದರೆ ನೀವು ಮಾಡಿ. ನಮ್ಮ ಮಿಕ್ಸಿಯಲ್ಲಿ ಆಗೋದಿಲ್ಲ ಗೈಸ್, ಇಷ್ಟೇ ಆಗೋದು ನೋಡಿ. ಇದಕ್ಕೆ ಇದನ್ನು ಹಾಕುವ, ಇದನ್ನು ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು, ಚಂದ ಮಾಡಿ ಮ್ಯಾರಿನೇಟ್ ಮಾಡಿ. ಇದು ಮತ್ತೆ ನಾವು ಆಗ ಒಂದು ಪಾತ್ರದಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಚಂದ ಮ್ಯಾರಿನೇಟ್ ಮಾಡಿ. ನೀವು ಆಗ ಮಸಾಲೆನ ತೋರಿಸಿದಲ್ಲ, ಅದಕ್ಕೆ ಚಿಕನನ್ನು ಹಾಕಬೇಕು, ಮತ್ತು ಈ ಮಸಾಲೆಯನ್ನು ಸಹ ಚಿಕನಿಗೆ ಹಾಕಬೇಕು. ಸೊ ಆಗ ಚಂದ ಆಗ್ತದೆ. ನಾವೀಗ ಬನಲೆಯಲ್ಲಿ ಇದೀಗ ಕರೆಂಚಿ ಇದ್ರೆ ಸಾಕು. ಈಗ ಪೇಪರ್ ಇದೆ ಅಡಿಯಲ್ಲಿ ಬೇಕಿದೆ. ಈಗ ನೀರುಳ್ಳಿಯನ್ನು ಅದಕ್ಕೆ ಹಾಕಿ ಗೈಸ್, ಹಾಕ್ತಾ ನಾನು ಬಿಸಿ ಬಿಸಿ, ಮತ್ತೆ ಬಿಸಿ ಇಲ್ಲದೆ ನೀರುಳ್ಳಿ ಅಲ್ಲ, ಇದು ಈ ಪೇಸ್ಟ್ ಬಿಸಿ ಇರಲಿಕ್ಕಿಲ್ಲ, ನೀರುಳ್ಳಿ ಬಿಸಿ. ಅದು ಈಗ ಬೆಚ್ಚವೆಲ್ಲ ತಂದದ್ದು ನಾನು ನೀರುಳ್ಳಿ ಎಲ್ಲ ಒಂದು ಚಂದ ಮಿಕ್ಸ್ ಮಾಡಿ. ಆಗ್ತಾ ಉಂಟು. ಹೌದು ಗೈಸ್, ಈ ಥರ ಸ್ಪೆಷಲ್ ರೆಸಿಪಿ ಮಾಡಲಿಕ್ಕೆ ಕಿರಿಕಿರಿ ಸಹ ಆಗ್ತದೆ, ಅದು ತಿನ್ಬೇಕಲ್ಲ, ಅದಕ್ಕೆ ಮಾಡು ಟೈಮ್ ಪಾಸಿಗೆ. ಮತ್ತು ನಮಗೆ ಮಾಡಲಿಕ್ಕೆ ಸಹ ಎಂಥ ಕೆಲಸ ಇರುವುದಿಲ್ಲ ಸದ್ಯಕ್ಕೆ. ಬಟ್ ನನಗೊಂದು ಇಂಗ್ಲೀಷ್ ಸ್ಪೀಚ್ ಕಲಿಬೇಕು. ನಾನು ನ್ಯೂಸ್ ಪೇಪರ್ನ ಸ್ಪೀಚ್ ನನಗಿರು ಖಾಲಿ 9 days ಹಾಲಿಡೇ ಇರೋದು. ಎಸ್ ಹೋಯ್ತು ಅಂತ ಹೇಳ್ತೀವಿ, 9 days 8 days ಇರೋದು. ಆಮೇಲೆ ನಾನು ಹಾಸ್ಟೆಲಿಗೆ ನೋ ಹಾಲಿಡೇ, ಒಂದು ಸಂಡೇ ಇರೋದು. ಅದ್ರ ಸೇಮ್ ಸ್ವಲ್ಪ ಟೈಮ್ ಆದಮೇಲೆ CT ಕ್ಲಾಸ್ ಇರ್ತದೆ. ಸೊ 2 years ನಾವು ಕಷ್ಟಪಡಬೇಕು ಅಂತೆ, ಮತ್ತೆ ಆರಾಮ್ಸೆ ಇರಬೇಕಂದ್ರೆ ಅಂತ ಹೇಳ್ತಾರೆ. ಮತ್ತು ಅವರು ಹೇಳ್ತಾರೆ ವಾಪಸ್ 4 ವರ್ಷ ಕಷ್ಟಪಡಿ ಆಮೇಲೆ ಆರಾಮ್ಸೆ ಇರಬೇಕು ಅಂತ. ಆಮೇಲೆ ಎಂತಾಗ್ತದೆ ದೇವರಿಗೆ ಗೊತ್ತು. ಆಮೇಲೆ ಕಷ್ಟಪಡೋದು ಒಂದೇ ಕೆಲಸ, ಆಮೇಲೆ ಕೆಲಸ ಮಾಡೋದು ಒಂದೇ ಕೆಲಸ, ಆಯಿತಾ? ಜಾಬಿಗೆ ಹೋಗುದು. ಅದಕ್ಕೆ ನಾನು ಇವಾಗಲೇ ಎಂಜಾಯ್ ಮಾಡ್ತಿದ್ದೆ. ಇವಾಗಲೇ ಸಿಕ್ಕ ಗ್ಯಾಪ್ಗಳಲ್ಲೆಲ್ಲ ಎಂಜಾಯ್ ಮಾಡ್ತೇನೆ, ಓದ್ತೇನೆ, ಒಟ್ಟಿಗೆ ಎಂಜಾಯ್ ಮಾಡೋದು ಮಾಡ್ತೇನೆ. ಬಿಕಾಸ್ ಎಂಜಾಯ್ಮೆಂಟನ್ನು ಬಿಟ್ಟು ಕೊಟ್ಟರೆ ಉಂಟಲ್ಲ ಜೀವನದಲ್ಲಿ ಎಂತ ಸಿಗೋದಿಲ್ಲ. ದಟ್ಸ್ ಆಲ್. ಸೊ ಗೈಸ್, ವಿಡಿಯೋ ಮಾಡಲಿಕ್ಕೆ ನಮಗೆ ಮರ್ತು ಹೋಯಿತು. ಎಂತೆಲ್ಲ ಒಂದು ಪಾತ್ರಕ್ಕೆ ತುಪ್ಪ ಹಾಕಿ ಅದಕ್ಕೆ ಬೇಸೊಪ್ಪು ಹಾಕಬೇಕು. ಆಮೇಲೆ ಅದು ಬೇಸೊಪ್ಪು ಹಾಕಿದ್ಮೇಲೆ ಈ ಕೋಳಿಯನ್ನು ಹಾಕಿ ಕೊತ್ತಂಬರಿ ಪುದೀನ ಏನೋ ಮತ್ತೆ ಹಾಕಬೇಕು. ಕರಿಬೇವು ಸೊಪ್ಪು, ನಾನೆಂತ ಹೇಳಿದೆ? ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಕರಿಬೇವು ಸೊಪ್ಪು ಸೇಮ್ ಅಲ್ಲ, ಮತ್ತೆ ಬೇವಿದ್ದು ಇನ್ನೊಂದುಂಟು ಕಹಿದ್ದು, ಅದು ಬೇವಿನ ಸೊಪ್ಪು ಅಲ್ಲ. ಮತ್ತೆಂತ ಸೊಪ್ಪು? ಅದು ಕಹಿ ಬೇವು, ಇದು ಕೈ ಬೇವು. ಅದು ಯಾವ ಬೇವು ಅಂತ ಸರಿ ಹೇಳು. ಕಟ್ ಮಾಡಿ ಬಾರಿ ಅದೇ. ಸೊ ಎಂತ ಇಲ್ಲ ಗೈಸ್, ಫಸ್ಟಿಗೆ ಒಂದು ಪಾತ್ರಕ್ಕೆ ತುಪ್ಪ ಹಾಕಬೇಕು, ಆಮೇಲೆ ಕರಿ ಲೀವ್ಸ್ ಹಾಕಬೇಕು. ಸೊ ಅದೆಲ್ಲ ಹಾಕಿ ಆದಮೇಲೆ ಅದಕ್ಕಾದ ಮೇಲೆ ಕೋಳಿ ಹಾಕಬೇಕು. ಕೋಳಿಯನ್ನು ಬೇಯಲಿಕ್ಕೆ ಇಡಬೇಕು. ಒಂದು 15 minutes ಆಗುವಷ್ಟು ಕೋಳಿ ಬೇಯಬೇಕು. ಎಷ್ಟು ಇರ್ತಾ ಇದೆ ಈಗ? ಒಂದು ಅರ್ಧ ಗಂಟೆಗೆ ಹಾಕಿದ್ದೇವೆ ಅಂತ ಅಂದ್ಕೊಳ್ಳುವ. 15 minutes ಇನ್ನೂ ಆಗಿಲ್ಲ, 7:15 ಹಾಕಿದ್ದೇವೆ ಅಂತ ಅಂದ್ಕೊಂಡ್ರೆ ಇನ್ನೂ ತುಂಬ ಹೊತ್ತುಂಟು. ಬೇಯಲಿಕ್ಕೆ ಇಡುವ, ಚೆಂದ ಬೇಯಬೇಕು. ಮತ್ತು ಕೋಳಿ ಪರಿಮಳವನ್ನು ಆ ಥರ ಮಾಡಿ ಒಂದು ಅರ್ಧ ಗಂಟೆ ಬೇಯಿಸಿ ಮತ್ತೆ ಕೊತ್ತಂಬರಿ ಪುದೀನ ವಾಪಸ್ ಮೇಲೆ ಚುಮುಕಿ ಸ್ಟವನ್ನು ಆಫ್ ಮಾಡ್ತಿದ್ದೇವೆ. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಎಂಡಿಂಗ್ ಅಂತ ಎಲ್ಲರೂ ನೋಡ್ತಿರ್ಬೋದು. ನಾನು ನೋಡ್ತಿರ್ಲಿಲ್ಲ, ಅದಕ್ಕೆ ಇವತ್ತು ತೆಗಿಟ್ಟಿದ್ದಿಲ್ಲ. ಸಾಂಗ್ ಕೇಳ್ತು, ಒಂದು ಚಂದ ಉಂಟು.
ಮಾತಾಡಿಸಿದ್ದೀರಿ, ಪ್ರೀತಿಸಿದ್ದೀರಿ, ಸಂಭ್ರಮಿಸಿದ್ದೀರಿ. ಇಷ್ಟೆಲ್ಲ ನೀವು ನಮಗೆ ಪ್ರೀತಿ ಕೊಟ್ಟಿದ್ದಕ್ಕೆ ನಾವು ನಿಮ್ಗೆ ಸ್ವಲ್ಪನಾದ್ರೂ ಮನೋರಂಜನೆ ಕೊಟ್ಟಿದ್ದೀವಿ, ಸ್ವಲ್ಪನಾದ್ರೂ ಸ್ಫೂರ್ತಿ ತುಂಬಿದ್ದೀವಿ. ಸೊ ನಮ್ಮ ಮನೆಯಲ್ಲಿ ಈ ಥರ ಏನೇ ಸ್ಪೆಷಲ್ ಮಾಡಿದ್ರು ಕೂಡ ಅದನ್ನು ಹಿರಿಯರಿಗೆ ಇಡೋದೊಂದು ಪದ್ಧತಿ. ಹಾಗಾಗಿ ನಾವು ಇಡ್ತೇವೆ. ಇದನ್ನು ಯಾರಿಲ್ಲಿ ಹೀಗೆ ಇಟ್ಟದ್ದು? ನೀನಾ? ಹಾಗೆ ಇಡಬಾರ್ದು. ಇದನ್ನು ನಮ್ಮ ಸಾರು. ಈ ಥರ ಇಟ್ಟು ನಮ್ಮದೊಂದು ಮೂಲೆ ಉಂಟು, ಇದು ನಾವು ಹಿರಿಯರಿಗೆ ಇಡುವ ಜಾಗ ಅಂತ ಹೇಳಿ ಇಟ್ಟು ಬರಬೇಕು. ಇಟ್ಟು ಹೋಗ್ಬೇಕು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನಮ್ಮ ಹಿರಿಯರು ಬಂದು ತಿಂತಾರೆ ಅದನ್ನು, ಆಮೇಲೆ ನಾವು ತಿನ್ನೋದು. ನನ್ನನ್ನು ಎಷ್ಟೇ ಇದೆ ನಿನ್ನ ಬಟ್ಲು ಕಾಣ್ತಿಲ್ಲ. ಅಯ್ಯೋ 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 ಫೋನ್ ಬಿದ್ದೋಯ್ತು. ಆಗ್ತಿಲ್ಲ ಒಂದು ಅಳಿಲಿಕ್ಕೆ. ತಿಂತಾಳೆ, ತಿಂತಿದ್ದಾಳೆ ಗೈಸ್, ತಿಂತಿದ್ದಾಳೆ. ಹೇಗುಂಟು? ಚಂದ ಉಂಟಾ? ಟ್ರೈ ಮಾಡಿ ನೀವು ಸಹ. ನಮ್ಮ ರೆಸಿಪಿ ನೋಡಿಬಿಡಿ, ಬೇರೆಯವ್ರದ್ದು ನೋಡಿ ಮಾಡಿ ಅಷ್ಟೇ. ಓಕೆ, ಬಟ್ ನಮ್ಮದು ಲಾಸ್ಟಿಗೆ ಹೋಗೋ ನಮಗೆ ಮರ್ತೋಯ್ತು ವಿಡಿಯೋ ಮಾಡಿ ಅಷ್ಟೇ. ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲ ಈವ್ನಿಂಗ್. ಪ್ರಾಪ್ತಿ ಬರುವಾಗ ನನಗೆ ಕೋನ್ ಐಸ್ ಕ್ರೀಮ್ ತಂದು ಕೊಟ್ಲು. ಚಂದ ಉಂಟು ಕೋನ್. ಪ್ರಾಪ್ತಿ ರೂಮ್ ನೋಡಿ, ಪ್ರಾಪ್ತಿ ಡ್ರಾಯಿಂಗ್ ನೋಡಿ, ಚಂದ ಉಂಟಲ್ಲ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಕಂಪ್ಲೇಂಟ್ ಮಾಡಿ ಗೈಸ್, ಒಟ್ಟಿಗೆ ಕಮೆಂಟ್ ಹಾಕಿ ಇವಳು ಸ್ಟಿಕ್ಕರ್ ಹಾಕಲಿಲ್ಲ. ಆ್ಯಕ್ಚುಲಿ ಅವಳು ನೀನೇ ವಿಡಿಯೋ ಎಂಡ್ ಮಾಡು ಪ್ರಾಪ್ತಿ, ನಾನು ಸ್ಟಿಕ್ಕರ್ ಹಾಕಲಿಲ್ಲ ಅಂತೆಲ್ಲ ಹೇಳಿದ್ಲು ಗೈಸ್. ಈಗ ಇದು ಕಟ್ ಮಾಡೋದು ಉಂಟು, ಅದಕ್ಕೆ ಗುದ್ದಾಕ್ಬಿಡ್ತೀನಿ ನಿನ್ನ. ಅವಳು ಉಂಟಲ್ಲ, ಅವಳೇನಾದ್ರು ತಪ್ಪಿ ಏನಾದ್ರು ಹೇಳಿದ್ದೆ ಅದನ್ನೆಲ್ಲ ಕಟ್ ಮಾಡೋದು, ನಾನು ಏನಾದ್ರು ತಪ್ಪು ಹೇಳಿದ್ರೆ ಅದನ್ನೆಲ್ಲ ಹಾಕೋದು. ಬಾಯ್ ಫ್ರೆಂಡ್ಸ್, ಬಾಯ್.